ಆಕಾಶವಾಣಿ ಹಾಸನ. ಕೇಳುಗರೆ, ಗರ್ಭಕೋಶದ ಕೊರಳಿನ ಕ್ಯಾನ್ಸರ್ ಜಾಗೃತಿ ಮತ್ತು ಲಸಿಕೆ ಈ ಕುರಿತು ಹಾಸನದ ಹಾಸನ ಜಿಲ್ಲಾ ಸ್ತ್ರೀರೋಗ ತಜ್ಞರ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಪ್ರೇಮಲತಾ, ಕಾರ್ಯದರ್ಶಿ ಡಾಕ್ಟರ್ ಇಂಪನಾ ಹಾಗೂ ಖಜಾಂಚಿ ಡಾಕ್ಟರ್ ಪ್ರತೀಕ್ಷಾ ಅವರೊಂದಿಗಿನ ಪ್ರಾಯೋಜಿತ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಫೆಬ್ರವರಿ 4ನೇ ತಾರೀಕನ್ನು ವಿಶ್ವ ಕ್ಯಾನ್ಸರ್ ದಿವಸ ಅಂಥೇಳಿ ಆಚರಣೆಯನ್ನು ಮಾಡಲಾಗುತ್ತೆ. ಈ ಸಂದರ್ಭದಲ್ಲಿ ಕ್ಯಾನ್ಸರ್ ಬಗ್ಗೆ ಒಂದಷ್ಟು ಅರಿವನ್ನು ಮೂಡಿಸಬೇಕು ಅನ್ನುವಂಥ ಉದ್ದೇಶದಿಂದ ಈ ಸಂಚಿಕೆಯನ್ನು ನಾವು ಪ್ರಸಾರವನ್ನು ಮಾಡ್ತಾ ಇದ್ದೇವೆ. ಇವತ್ತು ವಿಶೇಷವಾಗಿ ಗರ್ಭಕೋಶದ ಕೊರಳಿನ ಕ್ಯಾನ್ಸರ್, ಇದರ ಜಾಗೃತಿ ಮತ್ತು ಅದಕ್ಕೆ ಇರುವಂತಹ ಲಸಿಕೆ, ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ಸಾಮಾನ್ಯವಾಗಿ ಸ್ತ್ರೀಯರಲ್ಲಿ ಕೆಲವೊಂದಷ್ಟು ಕ್ಯಾನ್ಸರ್ಗಳು ಹೆಚ್ಚಾಗಿ ಬರುವಂತಹ ಸಾಧ್ಯತೆ ಇರುತ್ತೆ. ಅದರಲ್ಲಿ ಈ ಒಂದು ಗರ್ಭಕೋಶದ ಕೊರಳಿನ ಕ್ಯಾನ್ಸರ್ ಕೂಡ ಹೌದು. ಆದರೆ ಒಂದು ಒಳ್ಳೆಯ ಸಂಗತಿ ಏನು ಅಂತ ಹೇಳಿದರೆ, ಇದನ್ನು ಲಸಿಕೆಯನ್ನು ಪಡೆಯುವ ಮೂಲಕ ನಾವು ಬಾರದ ಹಾಗೆ ತಡೆಗಟ್ಟಬಹುದು ಅನ್ನುವಂಥದ್ದು. ಈ ನಿಟ್ಟಿನಲ್ಲಿ ಈ ಗರ್ಭಕೋಶದ ಕೊರಳಿನ ಕ್ಯಾನ್ಸರ್ ಅಂತ ಅಂದರೆ ಏನು, ಯಾರಿಗೆಲ್ಲ ಬರುವಂತಹ ಸಾಧ್ಯತೆ ಇರುತ್ತೆ, ಯಾವ ಕಾರಣದಿಂದ ಇದು ಬರುತ್ತೆ, ಇದು ಬಾರದ ಹಾಗೆ ಹೇಗೆ ನಾವು ನೋಡಿಕೊಳ್ಳುವಂಥದ್ದು, ಮತ್ತು ಇದು ಬಂದಂತಹ ಸಂದರ್ಭದಲ್ಲಿ ಏನು ಲಕ್ಷಣಗಳಿರುತ್ತೆ ಮತ್ತು ಚಿಕಿತ್ಸೆ ಏನು ಇರುತ್ತೆ ಅನ್ನುವಂಥದ್ದನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಹಾಸನ ಸ್ತ್ರೀರೋಗ ತಜ್ಞರ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಪ್ರೇಮಲತಾ ಅವರು, ಅಲ್ಲಿಯ ಕಾರ್ಯದರ್ಶಿ ಡಾಕ್ಟರ್ ಇಂಪನಾ ಅವರು ಹಾಗೂ ಖಜಾಂಚಿ ಡಾಕ್ಟರ್ ಪ್ರತೀಕ್ಷಾ ಅವರು ಇವತ್ತು ನಮ್ಮೊಂದಿಗೆ ಇದ್ದಾರೆ. ಎಲ್ಲ ವೈದ್ಯರಿಗೂ ಕೂಡ ನಮಸ್ಕಾರ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸಾಮಾನ್ಯವಾಗಿ ಕ್ಯಾನ್ಸರ್ ಅನ್ನುವಂಥದ್ದು ಇತ್ತೀಚಿನ ದಿವಸಗಳಲ್ಲಿ ಹೆಚ್ಚಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಈ ಕ್ಯಾನ್ಸರ್ ಅಂತ ಅಂದರೆ ಏನು ಅನ್ನುವಂಥದ್ದು ನಮ್ಮ ಜೊತೆ ತಿಳಿಸ್ಕೊಡಿ ಮೇಡಮ್. ಶರೀರದ ಕೆಲವು ಜೀವಕೋಶಗಳು ನಿಯಂತ್ರಣವಿಲ್ಲದೆ ಬೆಳೆಯುವುದು, ಇದನ್ನು ನಾವು ಕ್ಯಾನ್ಸರ್ ಅಂತ ಕರಿತೀವಿ. ಈ ಮಹಿಳೆಯರಲ್ಲಿ ಅತಿ ಹೆಚ್ಚಾಗಿ ಬರ್ತಕ್ಕಂಥ ಕ್ಯಾನ್ಸರ್ಗಳು ಯಾವ್ಯಾವು? ನಮ್ಮ ದೇಶದಲ್ಲಿ ಫಸ್ಟ್ ಪೊಸಿಷನ್ ಇರೋದು ಬ್ರೆಸ್ಟ್ ಕ್ಯಾನ್ಸರ್, ಸ್ತನದ ಕ್ಯಾನ್ಸರ್. ಸೆಕೆಂಡ್ ಅಲ್ಲಿ ಸರ್ವೈಕಲ್ ಕ್ಯಾನ್ಸರ್ ಅಂದ್ರೆ ಗರ್ಭಕೋಶದ ಕೊರಳಿನ ಕ್ಯಾನ್ಸರ್. ನಂತರ ಅಂಡಕೋಶದ ಕ್ಯಾನ್ಸರ್ ಮತ್ತೆ ಗರ್ಭಾಶಯದ ಕ್ಯಾನ್ಸರ್. ಈ ನಿಟ್ಟಿನಲ್ಲಿ ಕ್ಯಾನ್ಸರ್ಗಳು ಇದಾವೆ. ಈ ಗರ್ಭಕೋಶದ ಕ್ಯಾನ್ಸರ್ ಏನಿದೆಯಾ, ಹಾಗಂದ್ರೆ ಏನು? ಈಗ ಹೇಳ್ದಂಗೆ ಗರ್ಭಕೋಶದ ಕೊರಳು, ನೆಕ್ ಅಂತ ಹೇಳ್ತೀವಿ, ಅದರದ್ದು ಕ್ಯಾನ್ಸರ್ನ ನಾವು ಸರ್ವೈಕಲ್ ಕ್ಯಾನ್ಸರ್ ಅಥವಾ ಗರ್ಭಾಶಯದ ಕ್ಯಾನ್ಸರ್ ಅಂತ ಹೇಳ್ತೀವಿ. ಇದರ ವ್ಯಾಪ್ತಿ ಮತ್ತೆ ಗಂಭೀರತೆ ಹೇಗಿರುತ್ತೆ ಮೇಡಮ್? ಪ್ರಪಂಚದಲ್ಲಿ ಸರ್ವೈಕಲ್ ಕ್ಯಾನ್ಸರ್ ಇಂದ ಮರಣ ಹೊಂದುತ್ತಿರುವ ಮಹಿಳೆಗಳನ್ನ ನೋಡಿದ್ರೆ 4ರಲ್ಲಿ 1 ಭಾರತೀಯರಾಗಿದ್ದಾರೆ. ಸೊ 1/3 ಆಫ್ ದ ಡೆತ್ಸ್ ಇಲ್ಲಿ ನಮ್ಮ ಇಂಡಿಯನ್ಸ್ ಹೊಂದುತ್ತಾ ಇದ್ದಾರೆ ಈ ಕ್ಯಾನ್ಸರ್ ಇಂದ. WHO ಪ್ರಕಾರ 2022 ಸ್ಟೇಟಸ್ ನೋಡಿದ್ರೆ ಇಂಡಿಯಾ ಅಲ್ಲಿ ವರ್ಷದಲ್ಲಿ 1,27,000 ಮಹಿಳೆಯರು ಈ ಕ್ಯಾನ್ಸರ್ ಇಂದ ನರಳುತ್ತಿರ್ತಾರೆ. ಸಾವನ್ನ ಅನುಭವಿಸ್ತಾ ಇರೋರು 80,000. ಸೊ ಇಷ್ಟು ಪರಿಣಾಮ ಈ ಸರ್ವೈಕಲ್ ಕ್ಯಾನ್ಸರ್ ನಮ್ಮ ದೇಶದ ಹೆಣ್ಮಕ್ಳ ಮೇಲೆ ಬೀರ್ತಾ ಇದೆ. ತುಂಬಾ ಗಂಭೀರವಾದಂತಹ ಒಂದು ಸಮಸ್ಯೆಯನ್ನ ಇದು ಮಾಡ್ತಾ ಇದೆ ಅಂತ ಹೇಳಿ ನಾವು ಹೇಳ್ಬಹುದು. ಏನೆಲ್ಲ ಕಾರಣಗಳಿರುತ್ತೆ ಈ ಗರ್ಭಕೋಶದ ಕ್ಯಾನ್ಸರ್ ಬರ್ಲಿಕ್ಕೆ? ಇದು ಮೇನ್ ಕಾರಣ ಏನು ಕ್ಯಾನ್ಸರ್ ಬರೋದಕ್ಕೆ ಅಂತಂದ್ರೆ HPV ವೈರಸ್ ಅಂತ, ಹ್ಯೂಮನ್ ಪ್ಯಾಪಿಲೋಮಾ ವೈರಸ್. ಇದರಲ್ಲಿ ಡಿಫ್ರೆಂಟ್ ವೆರೈಟೀಸ್ ಇದಾವೆ. ಈ ವೈರಸ್ ಹೇಗೆ ಬರುತ್ತೆ ಅಂದ್ರೆ ಲೈಂಗಿಕ ಸಂಪರ್ಕದಿಂದ. ಸೊ ಯಾವುದೇ ಮಹಿಳೆ ಲೈಂಗಿಕ ಸಂಪರ್ಕ ಹೊಂದಿರುವ ಮಹಿಳೆಗೆ ಈ ಕ್ಯಾನ್ಸರ್ ಬರುವ ರಿಸ್ಕ್ ಇದೆ. ಸೊ ಯಾವ್ಯಾವ ವೈರಸ್ ಇದೆ ಇದರಲ್ಲಿ ಅಂತಂದ್ರೆ HPV 6 and 11 ಅಂತ ಹೇಳ್ತೀವಿ. ಇದು ಜನನಾಂಗದ ಮೇಲೆ ಹುಣ್ಣುಗಳಾಗುವಂಥದ್ದು, ಜೆನೈಟಲ್ ವಾರ್ಡ್ಸ್ ಅಂತ ಹೇಳ್ತೀವಿ, ಇದನ್ನ ಕಾಸ್ ಮಾಡುತ್ತೆ. ತುಂಬಾ ಸೀರಿಯಸ್ ಆಗಿರೋ ಟೈಪ್ಸ್ ಅಂತ ಅಂದ್ರೆ 16 ಮತ್ತೆ 18. 80% ಕ್ಯಾನ್ಸರ್ ಈ ವೈರಸ್ ಗಳಿಂದಾನೇ ಬರ್ತಾ ಇದೆ, ಸರ್ವೈಕಲ್ ಕ್ಯಾನ್ಸರ್. ಸೊ ಈ ಇನ್ಫೆಕ್ಷನ್ ಹೇಗ್ ಬರುತ್ತೆ ಅಂದ್ರೆ ಹೇಳ್ದಂಗೆ ಜಸ್ಟ್ ಲೈಂಗಿಕ ಸಂಪರ್ಕದಿಂದ ಬರುತ್ತೆ. ಯೂಶಲಿ ಈಗ ಹೇಗೆ ನಮಗೆ ನಾರ್ಮಲ್ ವೈರಲ್ ಇನ್ಫೆಕ್ಷನ್ ಬರುತ್ತೆ, ಕೆಮ್ಮು ನೆಗಡಿ ಬರುತ್ತೆ, ಅದೇ ತರ ಇನ್ಫೆಕ್ಷನ್ಸ್ ಇದು ವೈರಲ್ ಇನ್ಫೆಕ್ಷನ್. ನಮಗೆ ನೆಗಡಿ ಬಂದಾಗ 1 ವಾರ ಮ್ಯಾಕ್ಸಿಮಮ್ 10 ದಿನದಲ್ಲಿ ತಾನಾಗೆ ಹೊಟ್ಟೋಗುತ್ತೆ. ಸಿಮಿಲರ್ಲಿ ಈ ವೈರಸ್ಸು ಒಂದ್ಸತಿ ಇನ್ಫೆಕ್ಟ್ ಆದಾಗ ಆ ಮಹಿಳೆಗೆ ಯೂಶಲಿ 1 to 2 years ತನಕ ಇರಬಹುದು ಇನ್ಫೆಕ್ಷನ್. ಆಮೇಲೆ ಅದು ಅದಾಗದೆ ಹೋಗ್ಬೇಕು, ಕೆಲವ್ರಿಗೆ ಹೋಗೋದಿಲ್ಲ. ಸೊ ಇದು ಅಲ್ಲೇ ಉಳ್ಕೊಂಡು ಆ ಸೆಲ್ಸ್ ಅಲ್ಲಿ ಚೇಂಜಸ್ ಮಾಡ್ತಾ ಬರುತ್ತೆ. ಸೊ ಈ ಚೇಂಜಸ್ ಪ್ರೀ ಕ್ಯಾನ್ಸರಸ್ ಲೀಷನ್ಸ್ ಆಗುತ್ತೆ, ಅಂದ್ರೆ ಕ್ಯಾನ್ಸರ್ಗಿಂತ ಮುಂಚೆ ಆಗಂತ ಲೀಷನ್ಸ್. ಅದಾದ್ಮೇಲೆ ಕ್ಯಾನ್ಸರ್, ಇನ್ಫೆಕ್ಷನ್ಗೂ ಕ್ಯಾನ್ಸರ್ ಆಗೋದಕ್ಕೂ ತುಂಬಾ ಅಂತರ ಇದೆ. 10 to 15 years ತನಕ ಗ್ಯಾಪ್ ಇರುತ್ತೆ. ಸೊ ಆ ಟೈಮಲ್ಲಿ ನಾವು ಈ ಕ್ಯಾನ್ಸರ್ನ ಪತ್ತೆ ಹಚ್ಕೋಬೇಕಾಗತ್ತೆ. ಬೇರೆ ಕ್ಯಾನ್ಸರ್ಗಳು ಹೇಗೆ ಬರುವಂತಹ ಸಾಧ್ಯತೆ ಇರುತ್ತೆ? ಈ ವೈರಸ್ ಇಂದ ಬೇರೆ ಕ್ಯಾನ್ಸರ್ಗಳು ಆಗುತ್ತೆ.
ವೆಜನಲ್ ಕ್ಯಾನ್ಸರ್ಸ್ ಅಂತ ಹೇಳ್ತೀವಿ, ಮತ್ತೆ ಏನಲ್ ಕ್ಯಾನ್ಸರ್ಸು, ಥ್ರೋಟ್ ಕ್ಯಾನ್ಸರ್ಸು, ಗಂಡು ಮಕ್ಕಳಲ್ಲಿ ಲಿಂಗದ ಕ್ಯಾನ್ಸರು, ಇವೆಲ್ಲ ಕ್ಯಾನ್ಸರ್ಸ್ ಆಗತ್ತೆ. ಹಾಗಾಗಿ ಇದನ್ನ ತಡೆಗಟ್ಟತಕ್ಕಂಥದ್ದು ಬಹಳ ಮುಖ್ಯ ಮತ್ತೆ ತುಂಬಾ ಒಂದು ಮುಖ್ಯವಾದಂತ ಅಂಶ ಅಂತ ಹೇಳಿ ನಾವು ಹೇಳ್ಬೋದು. ಹೌದು ಸರ್. ಯಾರಿಗೆ ಜಾಸ್ತಿ ಅಪಾಯ ಇರುತ್ತೆ? ಜಾಸ್ತಿ ಅಪಾಯ ಅಂತಂದ್ರೆ ಬಹುಲೈಂಗಿಕ ಪಾಲುದಾರರಿರೋರು ಅಥವಾ ಅವರ ಸಂಗಾತಿಗೆ ಬಹುಪಾಲುದಾರರು ಜಾಸ್ತಿ ಇರ್ತಾರೆ ಅಂತವ್ರಿಗೆ, ಅಥವಾ ಇತರ ಲೈಂಗಿಕ ರೋಗಗಳು ಇತಿಹಾಸ ಇರುತ್ತೆ, HIV ಅಂತ ಹೇಳಿದಾಗ ಹಿಸ್ಟ್ರಿ ಆಫ್ HIV ಇದ್ದಾಗ ಇವ್ರಿಗೆ ಬೇಗ ಈ ವೈರಸ್ ಇನ್ಫೆಕ್ಷನ್ ಆಗುತ್ತೆ. ಮತ್ತೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರೋರಿಗೆ, ಮತ್ತೆ ಅಸ್ವಸ್ಥ ಜೀವನ ಶೈಲಿ, ಇವೆಲ್ಲ ಕಾರಣಗಳು ಇದ್ದಾಗ ಸ್ವಲ್ಪ ಅಪಾಯ ಜಾಸ್ತಿ. ರೋಗದ ಲಕ್ಷಣಗಳೇನೇನಿರುತ್ತೆ? ಪ್ರೀ ಕ್ಯಾನ್ಸರಸ್ ಲೀಷನ್ಸ್ ಅಲ್ಲಿ ತುಂಬಾ ಕಡಿಮೆ ಲಕ್ಷಣಗಳು, ಅಷ್ಟೊಂದೇನು ಕಾಣಿಸ್ಕೊಳ್ಳೋದಿಲ್ಲ. ಸೊ ನಮ್ಗೇನು ಸಮಸ್ಯೆ ಇಲ್ಲ ಅಂತ ಇಟ್ಕೋತಾರೆ. ಬಟ್ ಕ್ಯಾನ್ಸರ್ ಆದಾಗ ಲಾಸ್ಟ್ ಸ್ಟೇಜ್ ಎಲ್ಲ ಹೋದಾಗ ಅವಾಗ ರಕ್ತಸ್ರಾವ ಆಗೋದು, ಅಥವಾ ತುಂಬಾ ಬಿಳಿ ಮುಟ್ಟು ಹೋಗ್ತಾ ಇದೆ, ನೀರು ಹೋಗ್ತಾ ಇದೆ ಅಂತ ಅನ್ಸುತ್ತೆ, ಅಥವಾ ಲೈಂಗಿಕ ಸಂಪರ್ಕ ಆದ್ಮೇಲೆ ಬ್ಲೀಡಿಂಗ್ ಆಗ್ತಿರತ್ತೆ. ಈ ಲಕ್ಷಣಗಳು ಕೊನೆಯಲ್ಲಿ ಕಾಣೋದು. ಸೊ ಇದ್ರದ್ದು ವೈರುಧ್ಯ ಅಂದ್ರೆ ಫಸ್ಟ್ ನಮ್ಗೆ ಏನು ಗೊತ್ತಾಗದೇ ಇಲ್ಲ. ಸೊ ಅದಾದ್ಮೇಲೆ ಕ್ಯಾನ್ಸರ್ ಆದಾಗ ನಮಗೆ ಗೊತ್ತಾಗುತ್ತೆ, ಆವಾಗ ನಮಗೆ ಟೈಮ್ ಇರೋದಿಲ್ಲ ಅದನ್ನು ಟ್ರೀಟ್ ಮಾಡೋಕ್ಕೆ. ಇದನ್ನ ತಪ್ಪಿಸ್ಲಿಕ್ಕೆ ಏನಾದರೂ ಮಾರ್ಗಗಳಿದಾವೆ? ಡೆಫಿನೆಟ್ಲಿ ಇದೆ ಸರ್. ಲೈಂಗಿಕ ಸಂಪರ್ಕವನ್ನು ಸ್ವಲ್ಪ ವಿಳಂಬವಾಗಿ ಆರಂಭ ಮಾಡೋದು, ತುಂಬ ಅರ್ಲಿ ಸೆಕ್ಷುವಲ್ ಇಂಟರ್ಕೋರ್ಸ್ ಆದಾಗ ಇದ್ರದ್ದು ಇನ್ಫೆಕ್ಷನ್ ಮತ್ತೆ ಕ್ಯಾನ್ಸರ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ನಿಯಮಿತ ಪಾಲುದಾರರು, ಲೈಂಗಿಕ ಪಾಲುದಾರರು ನಿಯಮಿತದಲ್ಲಿ ಇಟ್ಕೊಂಡಾಗ ಕಡಿಮೆ ರಿಸ್ಕ್ ಇರುತ್ತೆ. ಸುರಕ್ಷಿತ ಲೈಂಗಿಕ ಸಂಪರ್ಕ ಮತ್ತೆ ಧೂಮಪಾನ ನಿಲ್ಲಿಸೋದು ಹಾಗೂ ಹೆಲ್ತಿ ಲೈಫ್ ಸ್ಟೈಲ್ ಫಾಲೋ ಮಾಡೋದು. ಕೊನೆಯದಾಗಿ ಪರೀಕ್ಷೆ ಮಾಡಿಸ್ಕೊಳ್ಳೋದು, ಸ್ಕ್ರೀನಿಂಗ್ ಅಂತ ಹೇಳ್ತೀವಿ, ಹಾಗೂ ವ್ಯಾಕ್ಸಿನೇಷನ್, ಇದನ್ನ ಮಾಡಿಸ್ಕೊಂಡಾಗ ನಾವು ಡೆಫಿನೆಟ್ಲಿ ಕ್ಯಾನ್ಸರ್ನ ಬರ್ದೇ ಇರಂಗೆ ತಡೆಗಟ್ಬೋದು. ವ್ಯಾಕ್ಸಿನ್ ಬಗ್ಗೆ ನಾವು ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಮಾಡ್ಕೊಳ್ಳೋಣ. ಅದಕ್ಕಿಂತ ಮೊದಲು ತಪಾಸಣೆ ಮಾಡ್ತಕ್ಕಂಥದ್ದು ಅಥವಾ ಅದನ್ನು ಗುರುತು ಮಾಡ್ತಕ್ಕಂಥದ್ದು ಒಂದು ದೊಡ್ಡ ಸವಾಲಾಗಿ ಇರುತ್ತೆ. ಹೇಗೆ ಮೇಡಮ್ ಇದನ್ನ ಸ್ಕ್ರೀನಿಂಗ್ ಮಾಡೋದು ಅಂತ ಹೇಳಿ ತಾವು ಹೇಳ್ತೀರಿ, ಗುರುತು ಮಾಡೋದು ಅಂತ ಹೇಳಿ ನಾವು ಸಾಮಾನ್ಯವಾಗಿ ಹೇಳ್ತೀವಿ. ಹೇಗೆ ಗುರುತು ಮಾಡ್ತಾರೆ? ಸಾಮಾನ್ಯವಾಗಿ ನಮ್ಮ ಮಹಿಳೆಯರಿಗೆ ಈ ಸ್ಕ್ರೀನಿಂಗ್ ಅಂತಂದ್ರೆ ಸ್ವಲ್ಪ ಅರ್ಥ ಆಗುತ್ತೆ. ಆಗಲೇ ಡಾಕ್ಟರ್ ಇಂಪನ ಅವ್ರು ತಿಳಿಸಿದಾಗೆ ಈ ಕಾಯಿಲೆಗೆ ಯಾವುದೇ ರೋಗ ಲಕ್ಷಣ ಇರೋದಿಲ್ಲ ಶುರುವಿನಲ್ಲಿ. ಅದರಿಂದ ನಾವು ಈ ರೋಗ ಲಕ್ಷಣ ಇಲ್ಲದೇ ಇರೋ ಎಲ್ಲ ಮಹಿಳೆಯರಲ್ಲೂ ಸ್ಕ್ರೀನಿಂಗ್ ಮಾಡಿದರೆ ನಾವು ಇದನ್ನು ಕ್ಯಾನ್ಸರ್ಗೂ ಮೊದಲನೇ ಹಂತದಲ್ಲೇ ಪತ್ತೆ ಮಾಡಿ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟರೆ ಅದು ವಾಸಿಯಾಗೋ ಸಾಧ್ಯತೆ ತುಂಬ ಬಹಳ ಜಾಸ್ತಿ ಇರುತ್ತೆ. ಅದರಿಂದ ನಾವು ಸಾಮಾನ್ಯವಾಗಿ ಎಲ್ಲ ಮಹಿಳೆಯರಿಗೂ ಹೇಳ್ತಾ ಬರೋದು ಅಂದರೆ 30 ವರ್ಷ ಮೇಲ್ಪಟ್ಟ ಎಲ್ಲ ಮಹಿಳೆಯರು ತಾವು ಒಂದು ಸಲ ಸ್ತ್ರೀರೋಗ ತಜ್ಞರನ್ನು ಭೇಟಿ ಮಾಡಿ ಪರೀಕ್ಷೆ ಮಾಡಿಸಿಕೊಂಡು ಈ HPV ವೈರಸ್ ಅಥವಾ ಅವರ ಗರ್ಭಕೋಶದ ಕೊರಳಿನ ಜೀವಕೋಶಗಳೇನಿದೆ ಅದನ್ನ ಪರೀಕ್ಷೆಗೆ ಒಳಪಡಿಸಿದಾಗ ನಮಗೆ ಅವರಲ್ಲಿ ಏನು ಬದಲಾವಣೆ ಆಗ್ತಾ ಇದೆ ಆ ಜೀವಕೋಶಗಳಲ್ಲಿ ಅನ್ನೋದು ತಿಳಿದು ಬರುತ್ತೆ. ಅದಕ್ಕೆ ನಾವು ಅದಕ್ಕೆ ಪ್ಯಾಪ್ಸ್ಮಿಯರ್ ಅಂತೀವಿ. ಆ ಪ್ಯಾಪ್ಸ್ಮಿಯರ್ ಅಲ್ಲಿ ನಾವೇನು ಹೇಳ್ತೀವಿ, ಸಾಮಾನ್ಯವಾಗಿ ಜನರಿಗೆ ನಾವು ಬಿಳಿ ಬಟ್ಟೆ ಪರೀಕ್ಷೆ ಕಳಿಸ್ತೀವಿ ಅಂತ ಹೇಳಿದಾಗ ಅವ್ರಿಗೆ ಅರ್ಥ ಆಗುತ್ತೆ. ಅದ್ರಲ್ಲಿ ನಾವೇನು ಮಾಡ್ತೀವಿ, ಅದು ಕೆಲವು ಜೀವಕೋಶಗಳನ್ನು ಗರ್ಭಕೋಶದ ಕೊರಳಿನಿಂದ ತೆಗೆದು ಅದನ್ನು ಪೆಥಾಲಜಿ ಲ್ಯಾಬಿಗೆ ಕಳಿಸ್ತೀವಿ. ಅದರಲ್ಲಿ ಜೀವಕೋಶಗಳಲ್ಲಿ ಏನು ಬದಲಾವಣೆ ಆಗಿದೆ ಅನ್ನೋದು ಅದು ನಮಗೆ ತಿಳಿದು ಬರುತ್ತೆ. ಏನಾದರೂ ಬದಲಾವಣೆ ಇದ್ದರೆ ಅವ್ರಿಗೆ ಏನು ಟ್ರೀಟ್ಮೆಂಟ್ ಕೊಡಬಹುದು ಅನ್ನೋದನ್ನು ಅವ್ರ ಜೊತೆ ಮಾತಾಡಿ ಅವರಿಗೆ ತಿಳಿಸ್ಕೊಡ್ತೀವಿ. ಈಗ ಇನ್ನೊಂದು ಅಂದರೆ ಈಗ ನಮಗೆ ಕಾರಣ ಗೊತ್ತಿದೆ, ಗರ್ಭಕೋಶದ ಕೊರಳಿನ ಕ್ಯಾನ್ಸರ್ ಬರೋದು HPV ವೈರಸ್ ಇಂದ. ಈಗ ಪ್ಯಾಪ್ಸ್ಮಿಯರ್ ಬರೀ ಜೀವಕೋಶದ ಮಾತ್ರ ಪರೀಕ್ಷೆ ಮಾಡ್ತೀವಿ. ಇನ್ನೊಂದು ಟೆಸ್ಟು HPV ವೈರಸ್ ಅನ್ನೇ ನಾವು ಡೈರೆಕ್ಟ್ ಆಗಿ ಪತ್ತೆ ಮಾಡ್ತೀವಿ. ಡೈರೆಕ್ಟ್ ಆಗಿ ಪತ್ತೆ ಮಾಡೋದ್ರಿಂದ ಎರಡೂ ಸೇರ್ಕೊಂಡು ನಾವು ಒಂದು ಕನ್ಕ್ಲೂಷನ್ಗೆ ಬರೋಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಜನಗಳಿಗೆ ಯಾವ ರೀತಿ ಔಷಧ ನೀಡಬೇಕು ಅನ್ನೋದು ಕೂಡ ನಮಗೆ ತಿಳಿದು ಬರುತ್ತೆ. ಆದ್ರಿಂದ 30 ವರ್ಷ ಪಟ್ಟ ಮಹಿಳೆಯರು ಕ್ಯಾನ್ಸರ್ ಹರಡೋದಕ್ಕೆ ಆಗಲೇ ತಿಳಿಸ್ದಂಗೆ 10-15 ವರ್ಷಗಳ ಅಂತರ ಇರೋದ್ರಿಂದ ಒಂದು ಪ್ಯಾಪ್ಸ್ಮಿಯರ್, ಇನ್ನೊಂದು HPV DNA ಪರೀಕ್ಷೆಯನ್ನು ಮಾಡಿಸ್ಕೊಂಡ್ರೆ, ಇದು ಒಂದು ಸಲ ಮಾಡಿಸ್ಕೊಂಡ್ರೆ ಇನ್ನು 10 ವರ್ಷಗಳವರೆಗೆ ಅವ್ರಿಗೆ ಯಾವುದು ತಪಾಸಣೆ ಅಗತ್ಯ ಇರೋದಿಲ್ಲ. ಅಂದ್ರೆ ಅವರ ಇಡೀ ಜೀವನ ಉದ್ದದಲ್ಲಿ 1-2 ಸಲ ಈ ತಪಾಸಣೆಗೊಳಪಟ್ರೆ, ಬರೀ ಪ್ಯಾಪ್ಸ್ಮಿಯರ್ ಮಾಡಿಸ್ಕೊಂಡ್ರೆ 3 ವರ್ಷಕ್ಕೊಂದ್ಸಲ ಮಾಡಬೇಕಾಗುತ್ತೆ. ಜೊತೆಗೆ HPV DNA ಮಾಡಿಸ್ಕೊಂಡ್ರೆ 10 ವರ್ಷದವರೆಗೂ ಪ್ರೀ ಕ್ಯಾನ್ಸರಸ್ ಕಂಡೀಷನ್ ಇಲ್ಲ ಅಂತ ನೆಮ್ಮದಿಯಿಂದ ಜೀವನ ನಡೆಸ್ಬೋದು. ಅದರಿಂದ 30 ವರ್ಷ ಮೇಲ್ಪಟ್ಟ ಹೆಣ್ಣು ಮಕ್ಕಳು ಎಲ್ಲರೂ ಈ ಪರೀಕ್ಷೆಗೆ ಒಳಪಡಿಸಿಕೊಳ್ಳಿ ಅಂತ ನಾವು ಈ ಮೂಲಕ ಮನವಿ ಮಾಡ್ಕೊಳ್ತೀವಿ. ಈಗ 30 ವರ್ಷ ಮೇಲ್ಪಟ್ಟಂತ ಮಹಿಳೆಯರು ಕಡ್ಡಾಯವಾಗಿ ಮಾಡಿಸ್ಕೊಳ್ತಕ್ಕಂಥದ್ದು ಒಳ್ಳೇದ? ಇದು ಕಡ್ಡಾಯವಾಗಿ ಮಾಡಿಸ್ಕೊಂಡಾಗ ಆಗ್ಲೇನೆ ಅವರನ್ನ ಈ ಅಪಾಯದಿಂದ ಪಾರು ಮಾಡೋದಕ್ಕೆ ಸಾಧ್ಯ ಆಗುತ್ತೆ.
ಈಗ ನಮಗೆ ಬಂದಿರುವ ಇಂಡಿಯಾ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ನಮ್ಮ ದೇಶದಲ್ಲಿ 3%ಗಿಂತ ಕಡಿಮೆ ಮಹಿಳೆಯರು ಈ ಸ್ಕ್ರೀನಿಂಗ್ ಪರೀಕ್ಷೆಗೆ ಒಳಪಡ್ತಾ ಇದ್ದಾರೆ. ಅದರಿಂದ ನಮ್ಮಲ್ಲಿ ಪ್ರತಿ ವರ್ಷ ಹೊಸದಾಗಿ ಕಾಣಿಸ್ಕೊಳ್ತಾ ಇರೋದು, ನಾವು ಆಗ್ಲೇ ಸಫರ್ ಮಾಡ್ತಿರೋರ್ಗೆ ಹೇಳ್ತಾ ಇಲ್ಲ, ಹೊಸದಾಗಿ ಗರ್ಭಕೋಶದ ಕೊರಳಿನ ಕ್ಯಾನ್ಸರ್ ಕಾಣಿಸ್ಕೊಳ್ತಿರೋದು 1,00,000ಕ್ಕೂ ಮಿಗಿಲು. ಅಂದ್ರೆ 60%ಗೂ ಜಾಸ್ತಿ ಹೆಣ್ಣು ಮಕ್ಕಳು ಈ ಕಾಯಿಲೆಯಿಂದ ನರಳ್ತಾ ಇದ್ದಾರೆ. ಅದರಿಂದ ನಮ್ಮ ಮನವಿ ಎಂದರೆ ಇದನ್ನು ತಡೆಗಟ್ಟಬಹುದಾದ ಕ್ಯಾನ್ಸರ್ ಆದ್ದರಿಂದ ಎಲ್ಲ ಹೆಣ್ಣು ಮಕ್ಕಳು 30 ವರ್ಷ ಮೇಲ್ಪಟ್ಟು ಸಾಮಾನ್ಯವಾಗಿ ಮದುವೆ ಆಗಿರುವಂತ ಹೆಣ್ಣು ಮಕ್ಕಳು ಈ ಸ್ಕ್ರೀನಿಂಗ್ ಪರೀಕ್ಷೆಗೆ ಒಳಪಡಲೇಬೇಕೆಂದು ನಮ್ಮ ಮನವಿ. ತಾವು ಸ್ಕ್ರೀನಿಂಗ್ ಬಗ್ಗೆ ಹೇಳಿದ್ರಿ ಮೇಡಮ್, ಚೆನ್ನಾಗಿ ಹೇಳಿದ್ರಿ. ದುಬಾರಿ ಆಗುತ್ತೆ ಹೇಗೆ ಮೇಡಮ್? ಈ ಸ್ಕ್ರೀನಿಂಗ್ ಪ್ಯಾಪ್ಸ್ಮಿಯರ್ ಅಂತ ನಾವೇನು ಹೇಳ್ತೀವಿ, ಇದು ದುಬಾರಿ ಏನಿಲ್ಲ. ಇದನ್ನ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲೂ ಮಾಡ್ತಾ ಬಂದಿದ್ದಾರೆ, ಮಾಡ್ತಾನೂ ಇದ್ದಾರೆ. ನಾವು ಖಾಸಗಿ ವೈದ್ಯರು ಕೂಡ ಇದನ್ನ ಮಾಡ್ತಾ ಇದೀವಿ. ಇದೇನು ದುಬಾರಿ ಇಲ್ಲ. ಆದರೆ ಈ HPV DNA ಅನ್ನೋದು ನಾವೇನು ಹೇಳ್ತೀವಿ ಅದು ಸ್ವಲ್ಪ ದುಬಾರಿ. ಆದರೆ ನಮ್ಮ ಆರೋಗ್ಯವನ್ನು ಗಮನಕ್ಕೆ ತೆಗೆದುಕೊಂಡ್ರೆ ಇದು ಏನೋ ದುಬಾರಿ ಏನಲ್ಲ. ಒಂದ್ಸಲ ಕಾಯಿಲೆ ಬಂದ್ಮೇಲೆ ನಾವು ಲಕ್ಷಗಟ್ಟಲೆ ಖರ್ಚು ಮಾಡ್ತೀವಿ. ಆದ್ರೆ ಪ್ಯಾಪ್ಸ್ಮಿಯರ್ ಮತ್ತೆ DNA ಎರಡೂ ಸೇರಿ 1,500,000ದಲ್ಲಿ ಮುಗ್ದೋಗ್ಬಿಡತ್ತೆ. ಇದನ್ನ ಗಮನದಲ್ಲಿ ಇಟ್ಕೊಂಡ್ರೆ 1,500,000 ಯಾರಿಗೂ ಏನೋ ಹೆಚ್ಚು ಅಂತ ನಮಗನ್ಸೋದಿಲ್ಲ. ಅದರಿಂದ ಎಲ್ಲಾ ಮಹಿಳೆಯರು ಇದಕ್ಕೆ ಒಳಪಡಲೇಬೇಕು. ಈ ಸ್ಕ್ರೀನಿಂಗ್ ಅನ್ನ ಎಲ್ಲಿ ಮಾಡಿಸ್ಕೋಬಹುದು? ಈ ಸ್ಕ್ರೀನಿಂಗ್ ಅನ್ನ ಹತ್ತಿರದಲ್ಲಿರುವ ಯಾವುದೇ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮಾಡಿಸ್ಕೋಬಹುದು. ಇವಾಗ CHCಗಳಲ್ಲಿ, ಕಮ್ಯುನಿಟಿ ಹೆಲ್ತ್ ಸೆಂಟರ್ಗಳಲ್ಲೂ, ಈಗ ನಮ್ಮ ಹಾಸನ ತಾಲೂಕಿನಲ್ಲಿ ಸ್ತ್ರೀರೋಗ ತಜ್ಞರಿರೋದ್ರಿಂದ ಅವರು ಮಾಡ್ತಾ ಇದ್ದಾರೆ. ಎಲ್ಲ ಸ್ತ್ರೀರೋಗ ತಜ್ಞರಿರುವ ಖಾಸಗಿ ನರ್ಸಿಂಗ್ ಹೋಮ್ಗಳಲ್ಲಿ ನೀವು ಆಸ್ಪತ್ರೆಯ ಟೈಮ್ ನಲ್ಲಿ ಹೋದರೆ ಎಲ್ಲಾ ಸ್ತ್ರೀರೋಗ ತಜ್ಞರು ಇದನ್ನ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಮಹಿಳೆಯರು ಯಾವ್ದಾದ್ರು ಟೆಸ್ಟ್ ಅಥವಾ ಸ್ಕ್ರೀನಿಂಗ್ ಅಂತ ಅಂದಾಗ ನೋವಾಗುತ್ತೆ ಅಂತ ಹೇಳಿ ಭಯ ಬೀಳ್ತಾರೆ. ತಾವು ಹೇಳ್ದಂಗೆ ಈ ಸ್ಕ್ರೀನಿಂಗ್ ಮಾಡುವಂತ ಸಂದರ್ಭದಲ್ಲಿ HPV ಸ್ಕ್ರೀನಿಂಗ್ ಮಾಡುವಾಗ ನೋವಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸಾಮಾನ್ಯವಾಗಿ ನೋವು ಅನ್ನೋದಕ್ಕಿಂತ ನಮ್ಮ ದೇಶದ ಮಹಿಳೆಯರು ತಮ್ಮ ತೊಂದರೆಗಳಿದೆ ಅದನ್ನ ತಿಳಿಸೋದೇ ಇಲ್ಲ. ಇದು ಸಾಮಾನ್ಯವಾಗಿ ನೋವೇನಾಗಲ್ಲ, ಸ್ವಲ್ಪ ಅನಾನುಕೂಲ ಇರುತ್ತಷ್ಟೇ. ಒಂದು OPD ಅವ್ರು ಏನ್ ಬರ್ತಾರೆ ನಮ್ಮ ಹೊರರೋಗ ವಿಭಾಗದಲ್ಲಿ, ಒಂದು 10 ಸೆಕೆಂಡ್ ತಗೊಳ್ಳೋ ಅಂತ ಪರೀಕ್ಷೆ. ಇದರಿಂದ ಜಾಸ್ತಿ ಏನು ನೋವಾಗೋದಿಲ್ಲ. ಅವಾಗ್ಲೇ ಮಾಡಿಸ್ಕೊಂಡು ಅವಾಗ್ಲೇ ಹೋಗ್ಬಿಡ್ಬೋದು. ನಾವ್ ಹೇಗೆ ಎಲ್ಲ ಸ್ತ್ರೀಯರನ್ನು ಪರೀಕ್ಷೆ ಮಾಡ್ತೀವಿ ಅಷ್ಟೇ ಸಮಯ ಇದಕ್ಕೆ ತಗೊಳತ್ತೆ. ಜಾಸ್ತಿ ಏನ್ ತಗೊಳ್ಳಲ್ಲ. ಅವರು ಕಾಯಿಲೂ ಬೇಕಾಗಿಲ್ಲ. ರಿಸಲ್ಟ್ ಕೂಡ 1 ವಾರ 10 ದಿನದಲ್ಲಿ ತಲುಪುತ್ತೆ. ಇದುವರೆಗೆ ಈ HPV ಸ್ಕ್ರೀನಿಂಗ್ ಬಗ್ಗೆ ಮೇಡಮ್ ಬಹಳ ಚೆನ್ನಾಗಿ ತಿಳಿಸ್ಕೊಟ್ರು. ಇದಕ್ಕೆ ವ್ಯಾಕ್ಸಿನ್ ಇದೆ ಅನ್ನುವಂಥದ್ದು ಒಂದು ಒಳ್ಳೆಯ ಸಂಗತಿ ಅಂತ ಹೇಳಿ ನಾನು ಆಗಲೇ ಉಲ್ಲೇಖವನ್ನು ಮಾಡಿದೆ. HPV ವ್ಯಾಕ್ಸಿನ್ ಅಂತ ಅಂದರೆ ಏನು, ಅದು ಹೇಗೆ ನಮ್ಮ ಮಹಿಳೆಯರಿಗೆ ಸುರಕ್ಷತೆಯನ್ನು ನೀಡುತ್ತೆ? ನಾವೆಲ್ಲ ಕೋವಿಡ್ ವ್ಯಾಕ್ಸಿನ್ ಹೇಗೆ ತಗೊಂಡಿದ್ವೋ ಅದೇ ತರ ಒಂದು ವ್ಯಾಕ್ಸಿನ್ ರಿಕಾಂಬಿನೆಂಟ್ ವ್ಯಾಕ್ಸಿನ್ ಆಗಿರುತ್ತೆ. ಇದು ಗರ್ಭಕೊರಳ ಕ್ಯಾನ್ಸರ್ ಬರಬಾರ್ದು ಅಂತ ಕೊಡುವಂತಹ ಒಂದು ವ್ಯಾಕ್ಸಿನ್. ಸೇಫ್ಟಿ ವೈಸ್ 100% ಸೇಫ್ ಇರುತ್ತೆ. ಇಲ್ಲಿ ತನಕ ನಾವು ಹಾಕಿರೋರೆಲ್ಲ ಹೆಣ್ಮಕ್ಳಿಗೂ ಮೈನರ್ ಏನಾದ್ರೂ ಇತ್ತು ಅಂತ ಅಂದ್ರೆ ಲೈಕ್ ಇಂಜೆಕ್ಷನ್ ಕೊಟ್ಟಿರೋ ಜಾಗದಲ್ಲಿ ಸ್ವಲ್ಪ ಕೆಂಪಾಗೋದು ಇಲ್ಲ ಚಳಿ ಬರೋದು, ಅದು ಕೂಡ ತುಂಬಾ ರೇರ್ ಆಗಿ ನೋಡಿರ್ತೀವಿ. ಆ ತರ ಜೀವಕ್ಕೆ ಅಪಾಯ ಆಗೋ ತರ ಯಾವುದೇ ಒಂದು ಸೈಡ್ ಎಫೆಕ್ಟ್ಸ್ ಆಗ್ಲಿ ನಾವು ಇಲ್ಲಿ ತನಕ ನೋಡಿಲ್ಲ. ಈ ವ್ಯಾಕ್ಸಿನ್ ಯಾರ್ಯಾರಿಗೆಲ್ಲ ಕೊಡಬಹುದು? ಡಾಕ್ಟರ್ ಇಂಪನ್ ಅವರು ಹೇಳ್ದಾಗೆ ಈ ಕ್ಯಾನ್ಸರ್ ಬರೋದು ಒಂದು ವೈರಸ್ ಇಂದ, ಆ ವೈರಸ್ ಬರೋದು ಗಂಡ ಹೆಂಡತಿ ಲೈಂಗಿಕ ಸಂಪರ್ಕ ಇಟ್ಕೊಂಡ ಮೇಲೆ. ಸೊ ಎಲ್ಲಾ ಮದುವೆಗಿಂತ ಮುಂಚೆ ಇರೋ ಹೆಣ್ಮಕ್ಳಿಗೆ ಈ ವ್ಯಾಕ್ಸಿನ್ ಕೊಡಬೇಕಾಗತ್ತೆ. ಐಡಿಯಲ್ ಏಜ್ ಬಂದು 9 ರಿಂದ 14 ವರ್ಷ ಹೆಣ್ಮಕ್ಳಿಗೆ ಈ ವ್ಯಾಕ್ಸಿನ್ ಕೊಡಬೇಕು. 14 ವರ್ಷ ಕ್ರಾಸ್ ಆಗಿತ್ತು ಅಂತ ಅಂದ್ರೆ ಎಲ್ಲ ಮದುವೆಗಿಂತ ಮುಂಚೆ ಇರೋ ಹೆಣ್ಮಕ್ಳಿಗೆ ಈ ವ್ಯಾಕ್ಸಿನ್ ಕೊಡಿಸ್ಲೇಬೇಕು. ಒಂದು ಸಾರಿ ಲಸಿಕೆ ತಗೊಂಡ್ರೆ ಸಾಕಾಗುತ್ತೆ ಮೇಡಮ್? ಸರ್ ಇಲ್ಲ, 3 ಡೋಸಸ್ ಇರುತ್ತೆ. 9 ರಿಂದ 14 ವರ್ಷ ಮಕ್ಕಳಿಗೆ 2 ಡೋಸ್. ಇವತ್ತು ಒಂದು ಕೊಡಿಸಿದ್ರೆ 6 ತಿಂಗಳು ಬಿಟ್ಟು ಇನ್ನೂ 1 ಡೋಸ್ ಕೊಡಿಸ್ಬೇಕು, ಸೆಕೆಂಡ್ ಡೋಸ್. 14 ವರ್ಷ ಕ್ರಾಸ್ ಆಗಿತ್ತು ಮದುವೆಗಿಂತ ಮುಂಚೆ ಇರೋ ಎಲ್ಲಾ ಹೆಣ್ಮಕ್ಳಿಗೂ 3 ಡೋಸ್ ಕೊಡಿಸ್ಬೇಕು. ಇವತ್ತು ಒಂದು ಕೊಡಿಸಿದ್ರಿ ಅಂದ್ರೆ 2ನೇ ತಿಂಗಳಿಗೆ 1, 6ನೇ ತಿಂಗಳಿಗೆ 1 ಹಾಕಿಸ್ಬೇಕಾಗತ್ತೆ. ಮದುವೆ ಆದ್ಮೇಲೂ ಕೂಡ ವ್ಯಾಕ್ಸಿನ್ ತಗೋಬೇಕು? ಮದುವೆ ಆದ್ಮೇಲೆ ಅದರ ಎಫಿಕೆಸಿ ಸ್ವಲ್ಪ ಕಮ್ಮಿ ಆಗ್ತಾ ಬರ್ಬೋದು, ಆದ್ರೆ 45 ವರ್ಷಗಳ ತನಕ ಕೂಡ ವ್ಯಾಕ್ಸಿನ್ ತಗೊಳ್ಬಹುದು. ಆಗ್ಲೇ ಇಂಪನ ಮೇಡಮ್ ಅವರು ತಿಳಿಸ್ಕೊಟ್ರು, ಇದು ಬಹುತೇಕ ಮದುವೆ ಆದ್ಮೇಲೆ ಲೈಂಗಿಕ ಸಂಪರ್ಕ ಪ್ರಾರಂಭ ಆದ್ಮೇಲೆ ಬರೋ ಅಂತ ಒಂದು ರೋಗ ಅಂತ ಹೇಳಿ ಅಥವಾ ಕ್ಯಾನ್ಸರ್ ಅಂತ ಹೇಳಿ. ಆ ಕಾರಣದಿಂದ ಗಂಡು ಮಕ್ಕಳು ಕೂಡ ಈ ಲಸಿಕೆಯನ್ನ ತೆಗೆದುಕೊಳ್ಬಹುದು.
ಖಂಡಿತ ಗಂಡು ಮಕ್ಕಳಿಗೂ ಈ ಲಸಿಕೆನ ಕೊಡಿಸ್ಬೇಕು. ಯಾಕಂದ್ರೆ ಗಂಡು ಮಕ್ಕಳಲ್ಲೂ ಕೂಡ ವಾಟ್ಸ್, ಪಿನೈಲ್ ಕ್ಯಾನ್ಸರ್, ಏನಲ್ ಕ್ಯಾನ್ಸರ್, ಈ ಎಲ್ಲಾ ಕ್ಯಾನ್ಸರ್ನ ಈ ವ್ಯಾಕ್ಸಿನ್ ಇಂದ ತಡೆಗಟ್ಟಬಹುದು. ಜೊತೆಗೆ ಈ ವೈರಸ್ ಲೈಂಗಿಕ ಪಾರ್ಟ್ನರ್ ಅಂದ್ರೆ ಹೆಂಡತಿಗೆ ಟ್ರಾನ್ಸ್ಮಿಟ್ ಆಗೋದ್ರಿಂದ ಸ್ವಲ್ಪ ಮಟ್ಟಿಗೆ ಈ ಟ್ರಾನ್ಸ್ಮಿಷನ್ ಕೂಡ ಕಡಿಮೆ ಆಗುತ್ತೆ. ಈ ವ್ಯಾಕ್ಸಿನ್ ಅನ್ನ ತೆಗೆದುಕೊಂಡ ಮೇಲೂ ಕೂಡ ಸ್ಕ್ರೀನಿಂಗ್ ಅನ್ನ ಮಾಡಿಸಬೇಕಾಗುತ್ತೆ. ಖಂಡಿತ. ಯಾಕೆ ಅಂತ ಅಂದ್ರೆ ಕೆಲವೊಂದ್ಸತಿ ವೇರಿಯಂಟ್ಸ್ ಇಂದನೂ ಕೂಡ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಸ್ಕ್ರೀನಿಂಗ್ ನ ಕಂಟಿನ್ಯೂ ಮಾಡಲೇಬೇಕು. ನಮ್ಮ ಹಾಸನದ ಭಾಗದಲ್ಲಿ ಈ ಒಂದು ಗರ್ಭಕೋಶದ ಕೊರಳಿನ ಕ್ಯಾನ್ಸರ್ ಇದರ ಒಂದು ಪರಿಸ್ಥಿತಿ ಹೇಗಿದೆ ಮೇಡಮ್? ಇದು ಪರಿಸ್ಥಿತಿ ತುಂಬಾ ಗಂಭೀರವಾಗೇ ಇದೆ. 30-35 ವರ್ಷ ಅಥವಾ 40 ವರ್ಷ ಹೆಣ್ಣು ಮಕ್ಕಳಲ್ಲಿ ಕೂಡ ನಾವು ಈ ಕ್ಯಾನ್ಸರ್ನ ನೋಡಿದೀವಿ. ಅವ್ರಿಗೆ ಟ್ರೀಟ್ಮೆಂಟ್ ಕೂಡ ಕೊಡಿಸಿದೀವಿ. ಸುಮಾರು ಹೆಣ್ಣು ಮಕ್ಕಳು ನಾವು ಅರ್ಲಿ ಸ್ಟೇಜಸ್ ನಲ್ಲಿ ಕಂಡು ಹಿಡಿದ್ರಿಂದ ಅವರು ಈಗ 45, 50, 60 ವರ್ಷ ಆದ್ಮೇಲೂ ನಮ್ಮ ಹತ್ರ ಬರ್ತಾ ಇದ್ದಾರೆ. ಕರೆಂಟ್ ಕೊಡಿಸ್ಕೊಂಡ್ವಿ, ನಾವು ಇನ್ನೂ ಚೆನ್ನಾಗಿದ್ದೀವಿ ಅಂತ. ಅದರಿಂದ ನಾವೇನು ಹೇಳೋದು ಅಂದ್ರೆ, ನೀವು ಅರ್ಲಿ ಸ್ಟೇಜ್ ನಲ್ಲಿ ಪ್ರೀ ಕ್ಯಾನ್ಸರ್ಗೂ ಮೊದಲನೇ ಸ್ಟೇಜು ಅಥವಾ ಕ್ಯಾನ್ಸರ್ ಬಂದರೆ ಕ್ಯಾನ್ಸರ್ ಸ್ಟೇಜ್ 1 ಅಂತ ಹೇಳ್ತೀವಿ. ಆ ಸ್ಟೇಜ್ 1 ನಮ್ಮಲ್ಲಿ ಬಂದರೆ ಖಂಡಿತ ಅವರಿಗೆ ಈ ಕಾಯಿಲೆಯಿಂದ ಮುಕ್ತಿ ಸಿಗುತ್ತೆ ಅಂತ ಹೇಳ್ತೀವಿ. ಈ ಸ್ಟೇಜು ಮೀರಿದ್ರೆ ನಾವು ಕೂಡ ಏನು ಮಾಡಕ್ ಸಾಧ್ಯ ಇಲ್ಲ. ಇದೊಂದೇ ಕ್ಯಾನ್ಸರ್ ನಾವು ತಡೆಗಟ್ಟಬಹುದಾದ್ರಿಂದ ತುಂಬಾ ಹೆಣ್ಣು ಮಕ್ಕಳು, ಅದು ಯಾವ ವಯಸ್ಸಿನ ಹೆಣ್ಣು ಮಕ್ಕಳು ಅಂದರೆ 35-40 ವಯಸ್ಸಿನ ಹೆಣ್ಣು ಮಕ್ಕಳು ಸ್ಕ್ರೀನಿಂಗ್ ಮತ್ತೆ ವ್ಯಾಕ್ಸಿನ್ ಹಾಕಿಸ್ಕೊಂಡು ಈ ಕಾಯಿಲೆಯಿಂದ ಮುಕ್ತಿ ಪಡಿಬೇಕು ಅನ್ನೋದೇ ನಮ್ಮ ಆಸೆ. ಆಗ್ಲೇ ಮೇಡಮ್ ಹೇಳಿದ್ರು ಲಸಿಕೆ 9-14 ವರ್ಷದ ಮಕ್ಕಳಿಗೂ ಕೂಡ ನೀಡಬೇಕು ಅಂತ ಹೇಳಿ. ಇಲ್ಲಿ ಹೆಣ್ಮಕ್ಳಿಗೆ ಮಾತ್ರ ಇದರ ಒಂದು ಲಸಿಕೆ ಇರುತ್ತೋ ಅಥವಾ ಗಂಡು ಮಕ್ಕಳಿಗೂ ಈ ಸಂದರ್ಭದಲ್ಲಿ ಕೊಡಬೇಕಾಗುತ್ತೆ? ಸರ್, ಈಗಾಗಲೇ ಹೇಳ್ದಂಗೆ ಗಂಡು ಮಕ್ಳಿಗೂ ಸಹ ಈ ವ್ಯಾಕ್ಸಿನ್ ಇಂದ ಡೆಫಿನೆಟ್ಲಿ ಬೇರೆ ಬೆನಿಫಿಟ್ಸ್ ಇದೆ, ಬೇರೆ ಕ್ಯಾನ್ಸರ್ ಬರ್ದೇ ಇರಂಗೆ ತಡೆಗಟ್ಟಂಗೆ. ಸೊ 9 to 14 ಗಂಡು ಮಕ್ಳಿಗೂ ನಾವು ಸಹ ಕೊಡಬಹುದು. ನಮ್ಮ ಕರ್ನಾಟಕದ ಗವರ್ಮೆಂಟ್ ಈಗ ಅದೇ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ. ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಡಾಕ್ಟರ್ಸ್ಗೆ, ಸರ್ಕಾರಿ ಹಾಸ್ಪಿಟಲ್ ಅಲ್ಲಿ ನರ್ಸಸ್ಗೆ. ಈ ವ್ಯಾಕ್ಸಿನ್ ಫ್ರೀ ಆಗಿ ಈ 14 ಇಯರ್ಸ್ ತುಂಬಿರೋ ಹೆಣ್ಮಕ್ಳಿಗೆ ಕೊಡಬೇಕು ಅಂತ ಅದೇ ನಿಟ್ಟಿನಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಅತಿ ಶೀಘ್ರದಲ್ಲಿ ಅದು ನಾವು ಸರ್ಕಾರಿ ಆಸ್ಪತ್ರೆಯಲ್ಲಿ ಫ್ರೀ ಆಗಿ ಈ ವ್ಯಾಕ್ಸಿನ್ ಸಿಗೋ ಅಂತದನ್ನ ನೋಡ್ತೀವಿ. ಈಗ 9-14 ವರ್ಷ ಅಂತ ಹೇಳಿದ್ರೆ ಇದು ಪೋಷಕರ ಜವಾಬ್ದಾರಿ ಆಗಿರುತ್ತೆ. ಮಕ್ಕಳಿಗೆ ಅಷ್ಟು ಅದ್ರ ಬಗ್ಗೆ ಜಾಗೃತಿ ಇರೋದಿಲ್ಲ. ಈ ನಿಟ್ಟಿನಲ್ಲಿ ಪೋಷಕರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಮೇಡಮ್ ಲಸಿಕೆಗೆ ಸಂಬಂಧಪಟ್ಟ ಹಾಗೆ? ಈಗ ನೀವು ನಿಮ್ಮ ಮಕ್ಕಳಿಗೆ ಹೇಗೆ ಹಬ್ಬದಲ್ಲಿ ಒಂದು ಗಿಫ್ಟ್ ಕೊಡಿಸ್ತಿರೋ ಇಲ್ಲ ಒಂದು ಬಟ್ಟೆ ಕೊಡಿಸ್ತಿರೋ, ಅದಕ್ಕಿಂತ ಇಂಪಾರ್ಟೆಂಟ್ ಅಂದ್ರೆ ಲಸಿಕೆನೇ ಒಂದು ಗಿಫ್ಟ್ ಅಂತ ನಿಮ್ಮ ಹೆಣ್ಣು ಮಕ್ಕಳಿಗೆ, ನಿಮ್ಮ ಗಂಡು ಮಕ್ಕಳಿಗೆ ಕೊಡಿಸಿ. ಮತ್ತೆ 9-14 ವರ್ಷದೊಳಗಡೆನೆ ಹಾಕ್ಸಿದ್ರೆ 2 ಡೋಸ್ ಸಾಕಾಗುತ್ತೆ. ಸೊ 2 ಡೋಸ್ ಅಲ್ಲಿ ನಾವು ವ್ಯಾಕ್ಸಿನೇಷನ್ ಶೆಡ್ಯೂಲ್ ನ ಮುಗಿಸ್ಬೋದು. 14 ವರ್ಷ ಕ್ರಾಸ್ ಆದ್ಮೇಲೆ ಇರೋ ಮಕ್ಕಳು, ಈಗ ನಾವು ಸರ್ಕಾರದಿಂದ ನಮಗೆ ಕೊಡ್ತಾ ಇರೋ ಪ್ರೋಗ್ರಾಮ್ ಅಂದ್ರೆ ಮುಂದೆ ನಾವು ಉಚಿತವಾಗಿ ಕೊಡಬೇಕು ಅಂತ ಏನ್ ಅನ್ಕೊಂಡಿದಾರೋ ಅದು ಕೂಡ 14 ವರ್ಷ ಕಂಪ್ಲೀಟ್ ಆಗಿರೋ ಹೆಣ್ಮಕ್ಳಿಗೆ ಮಾತ್ರ ಕೊಡ್ಬೇಕು ಅನ್ಕೊಂಡಿದ್ರು. ಸೊ ಈಗ 15 ವರ್ಷ ಆಗಿದೆ ನನ್ನ ಮಗಳಿಗೆ, 16 ವರ್ಷ ಆಗಿದೆ ಅನ್ನೋ ಎಲ್ಲಾರು ಕೂಡ ವೇಟ್ ಮಾಡೋದು ಬೇಡ. ಖಂಡಿತ ಬಂದು ಎಲ್ಲಾ ಸ್ತ್ರೀರೋಗ ತಜ್ಞರ ಹತ್ರ ಇದ್ರ ಬಗ್ಗೆ ವಿಚಾರ ಮಾಡಿ ಹಾಕಿಸ್ಬೇಕು. ಮದುವೆ ಫಿಕ್ಸ್ ಮಾಡಬೇಕು ಅನ್ನೋದಕ್ಕಿಂತ ಮುಂಚೆ ಅವ್ರಿಗೆ ವ್ಯಾಕ್ಸಿನ್ ಹಾಕಿಸ್ಕೋಬೇಕು ಅನ್ನೋದನ್ನ ಅವರು ಗಮನದಲ್ಲಿ ಇಟ್ಕೋಬೇಕು ಸರ್. ಮದುವೆಗಿಂತಲೂ ಬಹಳ ಮುಖ್ಯ, ಮದುವೆಗಿಂತ ಮುಖ್ಯ ಇದು. ಈ ಒಂದು ಗರ್ಭಕೋಶದ ಕರುಳಿನ ಕ್ಯಾನ್ಸರ್ಗೆ ಸಂಬಂಧಪಟ್ಟ ಹಾಗೆ ಹಾಸನದ ಸ್ತ್ರೀರೋಗ ತಜ್ಞರ ಸಂಘ ಸಾಕಷ್ಟು ಜಾಗೃತಿ ಕಾರ್ಯಕ್ರಮಗಳನ್ನು ತಾವು ಮಾಡ್ತಾ ಇದ್ದೀರಿ ಮೇಡಮ್. ನಾವು 4-6 ವರ್ಷಗಳಿಂದ ಈ ಒಂದು ಜಾಗೃತಿ ಕಾರ್ಯಕ್ರಮಗಳನ್ನ ನೋಡ್ತಾ ಇದ್ದೇವೆ. ಆಕಾಶವಾಣಿಯ ಮುಖಾಂತರವೂ ಕೂಡ ಪ್ರಸಾರವನ್ನ ಮಾಡ್ತಾ ಇದ್ದೇವೆ. ಇನ್ನು ಬೇರೆ ಏನೆಲ್ಲ ಚಟುವಟಿಕೆಯನ್ನ ಹಾಸನ ಸ್ತ್ರೀರೋಗ ತಜ್ಞರ ಸಂಘ ಈ ಗರ್ಭಕೋಶದ ಕರುಳಿನ ಕ್ಯಾನ್ಸರ್ ಜಾಗೃತಿಗೆ ಸಂಬಂಧಪಟ್ಟ ಹಾಗೆ ಮಾಡ್ತಾ ಇದೆ? ಸೊ ನಾವು ಕಳೆದ 1 ವರ್ಷದಿಂದ ಜನಗಳು ನಮ್ಮ ಹತ್ರ ಬರೋದು ಕಷ್ಟ. ಅದರಿಂದ ನಾವೇ ಜನಗಳ ಹತ್ರ ಹೋಗಬೇಕು ಅಂತ ತೀರ್ಮಾನ ಮಾಡಿ ನಾವೇ ಈ ಸಂಘ ಸಂಸ್ಥೆಗಳನ್ನು ಭೇಟಿ ಮಾಡಿ ಅವ್ರ ಹತ್ರನೇ ಹೋಗಿ ಅವ್ರಿಗೆ ಈ ಕೊರಳಿನ ಕ್ಯಾನ್ಸರ್ ಅಂದರೆ ಏನು, ಅದ್ರ ಪ್ರಿವೆನ್ಷನ್ನು, ಅದ್ರ ಬಗ್ಗೆ ಅವ್ರಿಗೆ ತಿಳುವಳಿಕೆ ಮಾಡ್ತಾ ಬಂದಿದ್ದೀವಿ. ಆಮೇಲೆ ಅಲ್ಲಿ ಯಾರು ನಮಗೆ ಇದಕ್ಕೆ ಒಪ್ಪಿಗೆ ಕೊಟ್ಟಿರ್ತಾರೆ ಅವರಿಗೆ ನಾವು ಎಲ್ಲಿ ಕ್ಯಾನ್ಸರ್ ಅವೇರ್ನೆಸ್ ಪ್ರೋಗ್ರಾಮ್ ಇಟ್ಕೊಂಡಿರ್ತೀವಿ ಅದೇ ಸ್ಥಳದಲ್ಲೇ ನಾವು ಈ ಪ್ಯಾಪ್ಸ್ಮಿಯರ್ ಅಥವಾ HPV DNA ಟೆಸ್ಟ್ಗಳನ್ನ ಮಾಡ್ಕೊಂಡು ಬಂದಿದ್ದೀವಿ. ಮತ್ತು ಅದೇ ಸ್ಥಳದಲ್ಲೇ ಒಪ್ಪಿಗೆ ಕೊಟ್ಟಿರೋರಿಗೆ HPV ವ್ಯಾಕ್ಸಿನ್ ಕೂಡ ಹಾಕೊಂಡು ಬರ್ತಾ ಇದ್ದೀವಿ. ಈಗಾಗಲೇ ನಮ್ಮಲ್ಲಿ 3000ಕ್ಕೂ ಹೆಚ್ಚು ಹೆಣ್ಣು ಮಕ್ಕಳು ಮತ್ತೆ ಗಂಡು ಮಕ್ಕಳು ಸೇರಿ 3 ಡೋಸ್ ಲಸಿಕೆಯನ್ನು ಪಡೆದಿದ್ದಾರೆ. ಕೆಲವು ಶಾಲೆಗಳು ಅವರೇ ಖುದ್ದಾಗಿ ನಮಗೆ ಕರೆದು ಅವರೊಂದು ಪ್ರಯತ್ನ ಮಾಡಿದ್ರೆ ನಾವೆಲ್ಲಾ ಮಕ್ಕಳಿಗೂ ವ್ಯಾಕ್ಸಿನ್ ಹಾಕಿ ಎಲ್ಲಾ ಹೆಣ್ಣು ಮಕ್ಕಳಿಗೂ ಸ್ಕ್ರೀನಿಂಗ್ ಮಾಡಿ ಈ ಕಾಯಿಲೆಯನ್ನು ತಡೆಗಟ್ಟಬಹುದು ಅನ್ನೋದು ನಮ್ಮ ಒಂದು ಆಶಯ. ಹಾಸನ ಸ್ತ್ರೀರೋಗ ತಜ್ಞರ ಸಂಘ ಮುಂದಿನ ದಿವಸಗಳಲ್ಲಿ ಈ ಒಂದು ಕ್ಯಾನ್ಸರ್ ಬಗ್ಗೆ ಜಾಗೃತಿಯನ್ನ ಮೂಡಿಸುವ ನಿಟ್ಟಿನಲ್ಲಿ ಏನೇನು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ?
ನಾವು ಈ ನಿಟ್ಟಿನಲ್ಲಿ ಆಕಾಶವಾಣಿಯಲ್ಲಿ ಮಾತಾಡ್ತಾ ಇದ್ದೀವಿ. ಹೌದು. ಅದನ್ನೇ ನಾವು ಪೇಪರ್ನಲ್ಲೋ ಹಾಕಬೇಕು ಅಂತ ಅನ್ಕೊಂಡಿದೀವಿ. ಶಾಲೆಗಳಿಗೆ ತೆರಳಿ ಹೆಚ್ಚು ಶಾಲೆಗಳಿಗೆ ನಾವು ಎಲ್ಲಾ ಶಾಲೆಗಳಿಗೂ ಅವ್ರದ್ದೇನೋ ಅಧ್ಯಕ್ಷರಿದ್ದಾರೆ ಮೀಟ್ ಮಾಡಿದೀವಿ. ನಮ್ಮ ಸಿಇಒನೂ ಮೀಟ್ ಮಾಡಿದೀವಿ, ಜಿಲ್ಲಾ ಪಂಚಾಯತ್ DDPIನೂ ಮೀಟ್ ಮಾಡಿದೀವಿ. ಈ ನಿಟ್ಟಿನಲ್ಲಿ ಅವರು ನಮಗೆ ಸಹಕಾರ ನೀಡಿದ್ರೆ ನಾವು ಎಲ್ಲಾ ಶಾಲೆಗಳಿಗೂ ಖುದ್ದಾಗಿ ಭೇಟಿ ನೀಡಿ ಎಲ್ಲಾ ಮಕ್ಕಳಿಗೂ, ಎಲ್ಲಾ ಶಿಕ್ಷಕರಿಗೂ, ಎಲ್ಲಾ ಪೋಷಕರಿಗೂ ಇದರ ಬಗ್ಗೆ ಅರಿವು ಮೂಡಿಸ್ಬೇಕು ಅಂತೇಳಿ ಅನ್ಕೊಂಡಿದೀವಿ. ಅದನ್ನ ಮಾಡ್ತಾನೂ ಇದೀವಿ. ಮುಂದೆನೂ ಈ ಸಂಘದಿಂದ ಇದನ್ನ ನಾವು ಮಾಡ್ತಾ ಹೋಗ್ತಾ ಇರ್ತೀವಿ. ಮೇಡಮ್, ಲಸಿಕೆಯನ್ನ ನಾವು ಎಲ್ಲಾದರೂ ಪಡೆದುಕೊಳ್ಬಹುದಾ ಅಥವಾ ಇಂಥ ಕಡೆಗೆ ಹೋಗಿ ತಗೋಬೇಕು ಅಂತ ಇರುತ್ತೆ, ಹೇಗೆ? ಸರ್, ಲಸಿಕೆ ಹೀಗೆ ಹೇಳ್ದಂಗೆ ಹಾಸನದಲ್ಲಿ ಎಲ್ಲಾ ಪ್ರೈವೇಟ್ ಹಾಸ್ಪಿಟಲ್ಸ್ ಅಲ್ಲಿ ಸ್ತ್ರೀರೋಗ ತಜ್ಞರ ಹತ್ರ ಹೋದ್ರೆ ಸಿಗುತ್ತೆ ಸರ್. ಅಲ್ಲಿ ಹೋಗಿ ನೀವು ಹಾಕಿಸ್ಕೋಬಹುದು. ಮೇಡಮ್, ಅಂತಿಮವಾಗಿ ಈ ಗರ್ಭಕೋಶದ ಕರುಳಿನ ಕ್ಯಾನ್ಸರ್ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಈ ಗರ್ಭಕೋಶದ ಕರುಳಿನ ಕ್ಯಾನ್ಸರ್ ಇದು ತಡೆಗಟ್ಟಬಹುದಾದ ಒಂದು ಕಾಯಿಲೆ ಆದ್ದರಿಂದ ನಮ್ಮ ಹೆಣ್ಣು ಮಕ್ಕಳನ್ನು ಈ ಕಾಯಿಲೆಯಿಂದ ರಕ್ಷಿಸಬೇಕು. ಎಲ್ಲ ಹೆಣ್ಣು ಮಕ್ಕಳು, ತಾಯಂದಿರು, ಅಕ್ಕ ತಂಗಿಯರು ಅವರನ್ನ ಈ ಕಾಯಿಲೆಯಿಂದ ತಪ್ಪಿಸಿಕೊಳ್ಳೋದು ನಾವು ಎಲ್ಲಾ ಮಹಿಳೆಯರಲ್ಲಿ ಕೇಳ್ಕೊಳ್ಳೋದೇನು ಅಂದ್ರೆ, ನೀವು ಶೀಘ್ರವೇ ನಿಮ್ಮ ಹತ್ತಿರದ ಸ್ತ್ರೀರೋಗ ತಜ್ಞರನ್ನು ಭೇಟಿ ಮಾಡಿ ಈ ಕಾಯಿಲೆಯ ಬಗ್ಗೆ ಕೂಲಂಕುಷವಾಗಿ ತಿಳಿದುಕೊಂಡು ನಿಮ್ಮನ್ನು ಮತ್ತು ದೇಶವನ್ನು ಈ ಕಾಯಿಲೆಯಿಂದ ರಕ್ಷಿಸಿ ಅಂತ ನಾವು ಕೇಳ್ಕೊಳ್ತೀವಿ. ಫೆಬ್ರವರಿ 4 ವಿಶ್ವ ಕ್ಯಾನ್ಸರ್ ದಿವಸವನ್ನ ಆಚರಣೆಯನ್ನ ಮಾಡಲಾಗ್ತಾ ಇದೆ. ಆವತ್ತಿನ ದಿನಕ್ಕೆ ಏನಾದರೂ ವಿಶೇಷವಾದಂತಹ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದ್ದೀರಾ? ಫೆಬ್ರವರಿ 4 ನಾವು ನಮ್ಮ ಸಂಘದಿಂದ ಒಂದು ಫಂಕ್ಷನ್ ಇಟ್ಕೊಂಡಿರ್ತೀವಿ. ಆ ದಿನ ನಾವು ಮತ್ತೆ ಒಂದು ಪಬ್ಲಿಕ್ ಅವೇರ್ನೆಸ್ ಪ್ರೋಗ್ರಾಮ್ ಇಟ್ಕೋಬೇಕು ಅಂತ ಆಯೋಜನೆನ ಮಾಡ್ಕೊಂಡಿದೀವಿ. ನಾವು ಬರೀ ಫೆಬ್ರವರಿ ಮಂತಿಗೆ ಸೀಮಿತಗೊಳ್ಳದೆ ವರ್ಷ ಪೂರ್ತಿ ಈ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬರೋದೇ ನಮ್ಮ ಧ್ಯೇಯ ಮತ್ತು ಉದ್ದೇಶವಾಗಿರುತ್ತದೆ. ಡಾಕ್ಟರ್ ಇಂಪನ ಅವರು ಅಂತಿಮವಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಸರ್, ಮೇಡಮ್ ಹೇಳಿದ್ರೆ ಈಗ ಕ್ಯಾನ್ಸರ್ ತಡೆಗಟ್ಬೋದು. ಮಹಿಳೆ ಎಷ್ಟು ಮುಖ್ಯ ಒಂದು ಫ್ಯಾಮಿಲಿಗೆ. ಆ ಮಹಿಳೆ ಕಳ್ಕೊಂಡ್ರೆ ಮಹಿಳೆ ಅಷ್ಟೇ ಹೋಗಿರಲ್ಲ, ಆ ಫ್ಯಾಮಿಲಿಲಿ ಅವಲಂಬಿತವಾಗಿರುವ ಮಕ್ಕಳು, ಗಂಡ ಎಲ್ಲರೂ ಅಫೆಕ್ಟ್ ಆಗ್ತಾರೆ. ಸೊ ಎಲ್ಲರೂ ಕಳಿಕಳಿಯ ಕೇಳ್ಕೊಳ್ಳೋದು, ವ್ಯಾಕ್ಸಿನ್ ಹಾಕ್ಸಿ ಮಕ್ಕಳಿಗೆ, ಹಾಗೂ ಎಲ್ಲಾ ಮಹಿಳೆಯರು ಬಂದು ಪರೀಕ್ಷೆಗೆ ಒಳಗೊಳ್ಳಿ ಅಂತ ಕೇಳ್ಕೊಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ಡಾಕ್ಟರ್ ಪ್ರತೀಕ್ಷಾ ಅವರು ಅಂತಿಮವಾಗಿ ಏನು ಹೇಳ್ತೀರಿ ನಮ್ಮ ಕೇಳುಗರಿಗೆ? ಸರ್, ಗರ್ಭಕೊರಳ ಕ್ಯಾನ್ಸರ್ ಒಂದೇ ಕ್ಯಾನ್ಸರ್ನ ತಡೆಯೋಕ್ಕಾಗೋದು ನಮ್ಮ ಕೈಯಲ್ಲಿ. ಇನ್ನೆಲ್ಲ ಕ್ಯಾನ್ಸರ್ನ ಸ್ಕ್ರೀನಿಂಗ್ ಬಂದಿದೆಯೋ ಬಂದಿಲ್ವೋ ಅಂತ ನೋಡ್ಬೋದು. ಇದು ಒಂದೇ ಕ್ಯಾನ್ಸರ್ನ ನಮ್ಮ ಕೈಯಲ್ಲಿರೋದು ತಡೆಯೋಕ್ಕಾಗೋದಕ್ಕೆ. ಸೊ ಎಲ್ಲ ಪೋಷಕರಿಗೆ ನಾನು ಮನವಿ ಮಾಡ್ಕೊಳ್ಳೋದೇನು ಅಂತ ಅಂದರೆ, ಎಲ್ಲ ಹೆಣ್ಮಕ್ಳಿಗೂ ವ್ಯಾಕ್ಸಿನ್ನ ಕೊಡಿಸಿ, ಮತ್ತೆ ಮುಂದೆ ನಿಮ್ಮ ಮಕ್ಕಳಿಗೆ ಒಂದು ಉಜ್ವಲ ಭವಿಷ್ಯವನ್ನ ಕೊಡಿ ಅಂತ. ಈ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದರೆ, ಅದಕ್ಕೆ ಸಂಬಂಧಪಟ್ಟಂತಹ ತಪಾಸಣೆಗಳನ್ನು ಮಾಡಿಸಿಕೊಳ್ಬೇಕು ಅಂತ ಹೇಳಿದರೆ, ಅದಕ್ಕೆ ಚಿಕಿತ್ಸೆ ಬೇಕು ಅಂತ ಹೇಳಿದರೆ ನೀವು ಡಾಕ್ಟರ್ ಪ್ರತೀಕ್ಷಾ ಅವರನ್ನು ಸಂಪರ್ಕವನ್ನು ಮಾಡಬಹುದು. ಡಾಕ್ಟರ್ ಪ್ರತೀಕ್ಷಾ ಅವರ ಸಂಪರ್ಕ ಸಂಖ್ಯೆ ಹೀಗಿದೆ: 83 10 72 75 19. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಗರ್ಭಕೋಶದ ಕರುಳಿನ ಕ್ಯಾನ್ಸರ್ ಜಾಗೃತಿ ಮತ್ತು ಲಸಿಕೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನು ಹಾಸನ ಸ್ತ್ರೀರೋಗ ತಜ್ಞರ ಸಂಘದಿಂದ ಬಂದು ಡಾಕ್ಟರ್ ಪ್ರೇಮಲತಾ ಅವರು, ಡಾಕ್ಟರ್ ಇಂಪನ ಅವರು ಹಾಗೂ ಡಾಕ್ಟರ್ ಪ್ರತೀಕ್ಷಾ ಅವರು, ತಾವು 3 ಜನರು ಕೂಡ ಸಮಗ್ರವಾದಂತಹ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ಮಾಡಿಕೊಟ್ರಿ. ತಮ್ಮ 3 ಜನರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಇದುವರೆಗೂ ಗರ್ಭಕೋಶದ ಕೊರಳಿನ ಕ್ಯಾನ್ಸರ್ ಜಾಗೃತಿ ಮತ್ತು ಲಸಿಕೆ ಈ ಕುರಿತು ಹಾಸನ ಜಿಲ್ಲಾ ಸ್ತ್ರೀರೋಗ ತಜ್ಞರ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಪ್ರೇಮಲತಾ, ಕಾರ್ಯದರ್ಶಿ ಡಾಕ್ಟರ್ ಇಂಪನ ಹಾಗೂ ಖಜಾಂಚಿ ಡಾಕ್ಟರ್ ಪ್ರತೀಕ್ಷಾ ಅವರೊಂದಿಗಿನ ಪ್ರಾಯೋಜಿತ ಸಂದರ್ಶನ ಪ್ರಸಾರವಾಯಿತು. ಸಂದರ್ಶಿಸಿದವರು ಅರಕಲಗೂಡು ವಿ. ಮಧುಸೂದನ್. ಸಂಕಲನ ಶಮಿತಾ ಜೈನ್.